ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಅಫ್ಕೋರ್ಸ್ ಚೆನ್ನಾಗಿರಿ. ನಾನು ಮಾಡಿದ ತಪ್ಪನ್ನ ನಿಮ್ಮ ಜೀವನದಲ್ಲೂ ಯಾವತ್ತೂ ಮಾಡೋಕ್ಕೆ ಹೋಗ್ಬಿಡಿ. ಅದಕ್ಕೆ ನಾನು ಹೇಳ್ತಿರೋದಕ್ಕೆ ಕಾರಣ ಏನಂದರೆ, ನಾನು ಮಾಡಿರೋ ತಪ್ಪುಗಳೇ. ಅಂದರೆ ನೀವು ಆರೋಗ್ಯ ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು. ಅಯ್ಯೋ ಯಾವಾಗಲೂ ತಿನ್ನೋಣ ಬಿಡಿ, ಅಯ್ಯೋ ಈಗ ನನ್ನ ಮಗಿಗೆ ಊಟ ಕಟ್ಟು ಕಳಿಸ್ದೆ, ಅವ್ನು ಮಾಡ್ಕೊಂಡು ಹೊಂಟೋಗ್ಲಿ, ಇವರೆಲ್ಲ ಊಟ ಮಾಡಲಿ, ಆಮೇಲೆ ನಾನು ಮಾಡೋಣ, ಅದನ್ನೆಲ್ಲ ದಯವಿಟ್ಟು ಬಿಟ್ಬಿಡಿ ಇವಾಗಲಿಂದನೇ. ಅದಲ್ಲದೆ ನಮ್ಮ ಬಾಡಿಲಿ, ನನ್ನ ಬಾಡಿಲಿ ಹೇಳ್ತಿರೋದು, ಹೆಣ್ಮಕ್ಳು ಎಕ್ಸ್ಪೆಷಲಿ ಹೆಣ್ಮಕ್ಳು ಆದಷ್ಟು ನಿಮ್ಮ ಬಾಡಿನ ನೀವು ಆದಷ್ಟು ಚೆನ್ನಾಗಿ ಇಟ್ಕೊಳ್ಳಿ ಅಂತಲೇ ಹೇಳ್ತೀನಿ. ಟೈಮ್ ಸರಿಯಾಗಿ ಊಟ ಮಾಡಿ. ನಾನು ಎಷ್ಟು ತಪ್ಪು ಮಾಡಿದ್ದೀನಿ ಅಂದರೆ, ನಿಜ ನನಗೆ ಇಷ್ಟೆಲ್ಲ ಸ್ವಾತಂತ್ರ್ಯ ಇದೆ, ನಾನು ಏನು ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ಬಟ್ ಅಯ್ಯೋ ಯಾವಾಗಲೂ ತಿಂದ್ರಾಯ್ತು ಬಿಡು, ನಂಗೆ ಹೊಟ್ಟೆ ಸಿಗ್ತಾ ಇಲ್ಲ, ಈ ಥರ ನೆಗ್ಲೆಕ್ಟ್ ಮಾಡಿ ಮಾಡಿ ನಾನು ಎಷ್ಟು ಕಾಯಿಲೆ ತರಿಸ್ಕೊಂಡಿದ್ದೀನಿ ಅಂದರೆ ನನ್ನ ಬಾಡಿಗೆ. ಆ ರೇಂಜಲ್ಲಿ ಕಾಯಿಲೆಗಳಿದೆ ನನ್ನ ಬಾಡಿಲಿ. ಅಂದರೆ ನನಗೀಗ ಜಾಸ್ತಿ ಟ್ಯಾಬ್ಲೆಟ್ ಕೂಡ ತಗೊಳಕ್ಕಾಗಲ್ಲ. ಏನಕ್ಕೆ ಅಂತ ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ನನಗೆ ಏನೇನು ಆಗಿದೆ ಅಂತ ಮೊದಲು ಹೇಳ್ಬಿಡ್ತೀನಿ. ಮೊದಲಿಗೆ ಏರ್ ಫಾಲ್ ಆಗ್ತಿದೆ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದೆ. ಹಿಂಗೆ ಹೇಳಿದ್ರೆ ಸಾಕು ನುಣ್ಣಗೆ ಬರ್ತಿದೆ. ಅದಲ್ಲದೆ ನಾನು ಫುಲ್ಲು ಅದು ನೋಡೋಕ್ಕಾಗ್ದೇ ಫುಲ್ಲು ಡಿಪ್ರೆಸ್ಡ್ ಆಗಿಬಿಟ್ಟಿದ್ದೀನಿ. ಅಷ್ಟೂ ಏರ್ ಫಾಲ್ ಆಗ್ತಿತ್ತು. ಫುಲ್ ಕಟ್ ಮಾಡಿಬಿಟ್ಟಿದ್ದೀನಿ. ಈಗ ಇಷ್ಟಿದೆ ಕೂದಲು ಅಷ್ಟೇ, ಇಷ್ಟು ಕಟ್ ಮಾಡ್ಕೊಬಿಟ್ಟಿದ್ದೀನಿ. ಫುಲ್ಲು ಇಷ್ಟು ಉದ್ದ ಇತ್ತು, ಇಲ್ಲಿ ಆಲ್ರೆಡಿ ಬೆಳೆದಿತ್ತು. ಏರ್ ಫಾಲ್ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಗಿದ್ದರಿಂದ ಕಟ್ ಮಾಡಿದೆ. ಅದಲ್ಲದೆ ಈಗಲೂ ಕೂಡ ಹಂಗೆ ಉದುರುತ್ತೆ, ಏನು ಮಾಡೋದಂತಲೇ ಗೊತ್ತಾಗ್ತಿಲ್ಲ. ಅದಲ್ಲದೆ ಕೈ ಬೆರಳುಗಳಿದೆಯಲ್ಲ, ನನ್ನ ಇದರಲ್ಲಿ ನನ್ನ ಕೈಗಳೇ ಇಲ್ಲ, ನನ್ನ ಅಸ್ತಿತ್ವದಲ್ಲಿ ಇಲ್ಲ, ನಡುಗಕ್ಕೆ ಸ್ಟಾರ್ಟ್ ಆಗಿದೆ. ಈ ವಯಸ್ಸಿಗೆ ನನಗೆ ಕೈ ಬೆರಳುಗಳು ನಡುಗ್ತಿದೆ. ನಂಬ್ತೀರಾ? ನಂಬಲೇಬೇಕು. ಅದೇ ರೀತಿ ಏನು ಕೆಲಸ ಮಾಡೋಕ್ಕೂ ಮುಡಿಲ್ಲ. ಯಾವಾಗಲೂ ಮಲ್ಕೊಳ್ಳೋಣ ಅಥವಾ ಎದ್ರೆ ಸಾಕು ಒಂಥರ ತಲೆ ಗಿರ್ರನ್ನಂಗೆ ಆಗೋದು. ಈ ಥರ ಸಿಕ್ಕಾಪಟ್ಟೆ ಕೈ ಕಾಲೆಲ್ಲ ಒಳ್ಳೆ ಮೂಳೆಲ್ಲ ನಡಕ್ ಅನ್ನತ್ತೆ. ಸ್ಟ್ರೆಂತೇ ಇರೋದಿಲ್ಲ ಗೈಸ್. ಏನು ಮಾಡೋದಕ್ಕೂ ಮೂಡಿರೋದಿಲ್ಲ. ಯಾವಾಗಲೂ ಮಲ್ಕೊಳ್ಳೋಣ ಅನಿಸುತ್ತೆ. ಈ ಥರ ಆಮೇಲೆ ಫುಲ್ ಬಾಡಿ ಎಲ್ಲ ಪೇಯ್ನ್ ಆಗೋದು ಅವಾಗವಾಗ. ಈ ಥರ ನನಗೆ ಅದಲ್ದೇ ಈಗ ಏನೇನು ಇಷ್ಟೆಲ್ಲ ಕೊರತೆ ಇದೆ, ಬಟ್ ನನಗಿದೆಲ್ಲ ಅರ್ಥ ಆಗಿಲ್ಲ. ನಾನು ಸರಿಯಾಗಿ ಊಟ ಮಾಡೋದಿಲ್ಲ ಆ ಥರ ಅಂದ್ಕೊಂಡಿದ್ದೆ. ಅದು ಇದೆ, ಗ್ಯಾಸ್ಟ್ರಿಕ್ಕು ಇದೆ ನನ್ನ ಬಾಡಿಲಿ. ಗ್ಯಾಸ್ಟ್ರಿಕ್ ಇದೆ. ಹಿಂಗೆ ಸುಮ್ಮನೆ ಎದೆ ನೋವುತ್ತಾ, ಹಿಂಗೆ ಗೊತ್ತಿದ್ರೆ ಸಾಕು ಅಂತ ಬಾಯಲ್ಲಿ ದೇಹ ಬರುತ್ತೆ. ಆ ಥರ ಪ್ರಾಬ್ಲಮ್ ಇಟ್ಕೊಂಡಿದ್ದೀನಿ. ಫಸ್ಟು ಏರ್ ಫಾಲ್ ಆಗೋದಕ್ಕೆ, ನನಗೆ ಸಿಕ್ಕಾಪಟ್ಟೆ ಏರ್ ಫಾಲ್ ಆಗ್ತಿದ್ದ ಕಾರಣ ಥೈರಾಯ್ಡ್ ಏನಾರು ಆಗಿರ್ಬೋದೇನೋ ಅನ್ನೋ ಕಾರಣಕ್ಕೆ ಥೈರಾಯ್ಡು ಟೆಸ್ಟ್ ಮಾಡಿಸಿದ್ವಿ. ಫಸ್ಟು ಥೈರಾಯ್ಡ್ ಟೆಸ್ಟ್ ಇವರು ಕೂಡ ಹೇಳಿದ್ರು ಡಾಕ್ಟರು, ಬರೀ ಥೈರಾಯ್ಡ್ ಅಲ್ಲ, ವಿಟಮಿನ್ B12 ಅದು ಇದು ಕಡಿಮೆ ಇದ್ರೂ ಇದಾಗುತ್ತೆ, ಹಾಗೆ ವಿಟಮಿನ್ D ಇದೆಲ್ಲ ಚೆಕ್ ಮಾಡಿಸಿ ಅಂತ ಹೇಳಿದ್ರು. ಆಯಿತು ಅಂತ ನಾವು ಥೈರಾಯ್ಡ್ ಚೆಕ್ ಮಾಡಿಸಿದ್ವಿ. ಥೈರಾಯ್ಡ್ ಎಲ್ಲ ನಾರ್ಮಲ್ ಬಂತು. ನಂಗೆ ಥೈರಾಯ್ಡ್ ಏನಿರಲಿಲ್ಲ ಅಪ್ಪ ಅಂತ ಸುಮ್ಮನಾಗಿದೆ. ಮತ್ತು ವಿಟಮಿನ್ B12 ಮತ್ತು ವಿಟಮಿನ್ D ಫುಲ್ ಕಡಿಮೆ ಇದೆ. ಫುಲ್ಲು ಲೋ ಅಂದರೆ ಲೋ ಇದೆ. ಡಾಕ್ಟ್ರು ಇಷ್ಟೊಂದು ಲೋ ಇದ್ದರೆ ತುಂಬ ಕಷ್ಟ, ನಿಮಗೆ ನರಗಳು ಇಲ್ಲ ಫುಲ್ಲು ವೀಕ್ ಆಗೋಗುತ್ತೆ. ಆಮೇಲೆ ಬ್ರೈನ್ ಎಲ್ಲ ಮರೆಯೋದು ಜಾಸ್ತಿ ಆಗೋದು, ಅಥವಾ ಬ್ರೈನ್ ಕೆಲಸ ಮಾಡೋದಿಲ್ಲ, ಆ ಥರ ಆಗಿಬಿಡುತ್ತೆ. ನರಗಳೆಲ್ಲ ಫುಲ್ಲು ನಡ್ಗಕ್ಕೆ ಸ್ಟಾರ್ಟ್ ನನಗೆ ಫುಲ್ ವೀಕ್ನೆಸ್ ಆಗಿಬಿಟ್ಟಿದೆ ಆಲ್ರೆಡಿ. ಇದೆಲ್ಲ ಮೂಳೆಗಳ ನರಗಳೆಲ್ಲ. ಸೊ ಆ ಥರ ಆಗುತ್ತೆ. ದಯವಿಟ್ಟು ವಿಟಮಿನ್ B12 ಎಲ್ಲ ಟ್ಯಾಬ್ಲೆಟ್ ತೊಗೊಳ್ಳಿ. ಹಾಗೆ ವಿಟಮಿನ್ D ಪೌಡರ್ ಥರ ಕೊಡ್ತೀವಿ, D3, ಅದು ತೊಗೊಳ್ಳಿ ಪೌಡರ್ ಅಂತ ಕೊಟ್ಟಿದ್ರು. ಅದೇ ಸಮಯದಲ್ಲಿ ನನಗೆ ಏನಿತ್ತು ಅಂದರೆ ಅಲರ್ಜಿ ಇತ್ತು, ಸಿಕ್ಕಾಪಟ್ಟೆ ಅಲರ್ಜಿ ಇತ್ತು. ಸಿಕ್ಕಾಪಟ್ಟೆ ಸೀನ್ತಿದ್ದೆ. ಅದಲ್ಲದೆ ಸೀನ್ರೆ ಮುಖ ಎಲ್ಲ ಒಂಥರ ಕೆರೆತ, ಬಾಡಿ ಎಲ್ಲ ಕೆರೆತ, ಆ ಥರ ಇತ್ತು. ನಾನು ಅಲರ್ಜಿದು ಮತ್ತು ವಿಟಮಿನ್ D3 ಇದನ್ನ ಕೊಟ್ಟಿದ್ರಲ್ಲ, ತಗೊಬಿಟ್ಟಿದ್ದೆ. ಅದು ನನಗೆ ಎದೆ ನೋವು ಸ್ಟಾರ್ಟ್ ಆಗೋಯಿತು. ನನಗೆ ಎದೆದು ಸ್ವಲ್ಪ ಪೇಯ್ನ್ ಇತ್ತು. ಹಾರ್ಟ್ ಕೂಡ ಸ್ವಲ್ಪ ವೀಕ್ ಇದೆ ನನಗೆ. ಡಕ ಅಂತ ಹೊಡ್ಕೊಳ್ಳೋದು, ಈ ಥರ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸ್ಟ್ರೆಸ್ಗೆ ಆ ಥರ ಎಲ್ಲ ಸ್ಟಾರ್ಟ್ ಆಗಿತ್ತು ಆಲ್ರೆಡಿ. ಅದನ್ನು ಕೂಡ ಚೆಕ್ ಮಾಡಿಸಿದ್ದೀವಿ. ಹಾರ್ಟ್ ಕೂಡ ಚೆಕ್ ಮಾಡಿಸಿ, ಹಾರ್ಟ್ ಬೀಟ್ ಎಲ್ಲ ಅಂದರೆ ನನಗೀಗ ಏನು ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಷ್ಟೆಲ್ಲ ಮಾಡಿಸಿದ್ದೀನಿ. ಈಗ ಮೊಬೈಲ್ ಮುಂದೆ ಹೋಗಿದ್ದಕ್ಕೆಲ್ಲ ಒಂಥರ ಕನ್ಫ್ಯೂಷನ್ ಆಗ್ತದೆ. ದಯವಿಟ್ಟು ಏನು ತಿಳ್ಕೊಬೇಡಿ. ವಿಟಮಿನ್ B12 ಮತ್ತು ವಿಟಮಿನ್ D ಕಡಿಮೆ ಬಂದಿತ್ತು. ಸೊ ಅಲರ್ಜಿ ಕೂಡ ಇದ್ದಿದ್ದ ಕಾರಣ ಡಾಕ್ಟ್ರು ಬೇಡ, ನನಗೆ ಹಾರ್ಟ್ ಪ್ರಾಬ್ಲಮ್ ಬೇರೆ ಇದ್ದಿದ್ದ ಕಾರಣ ಡಾಕ್ಟ್ರ್ ಏನಂದರು, ನನಗೆ ಅವೆರಡೂ ವಿಟಮಿನ್ D3 ಮತ್ತು ಅಲರ್ಜಿದು ಒಂದೇ ಸಲ ತೊಗೊಂಡಿದ್ದ ಕಾರಣ ನಂಗೆ ಅಂದರೆ ಎದೆ ನೋವೆಲ್ಲ ಸ್ಟಾರ್ಟ್ ಆಗೋಯಿತು. ಮಧ್ಯರಾತ್ರಿ ತೊಗೊಂಡು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ರು. ಆಮೇಲೆ ಡಾಕ್ಟ್ರು, ಈಗ ನಾನು ಏನಾರು ಕಾಯಿಲೆ ಅಂತ, ಜ್ವರ ಅಂತ ಕೂಡ ಹೋದರೆ ಆ ಡಾಕ್ಟ್ರ್, ಅಮ್ಮ ನಂಗೆ ಮಾತ್ರೆ ಕೊಡೋದಕ್ಕೆ ಭಯ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ರೇಂಜಲ್ಲಿದೆ ನನ್ನ ಬಾಡಿ. ಬಟ್ ಈ ಕಡೆ ಮಾತ್ರೆನೂ ತೊಗೊಳಕ್ಕಾಗೋದಿಲ್ಲ, ಈ ಕಡೆ ಈ ಥರ ಪ್ರಾಬ್ಲಮ್ ಇದೆ. ಹೆಂಗೆ ಮಾಡ್ಬೇಕಂತ ನನಗೆ ಗೊತ್ತಾಗ್ತಿಲ್ಲ. ವಿಟಮಿನ್ B12 ದಯವಿಟ್ಟು ನಿಮ್ಗೆ ಯಾರಿಗಾದ್ರೂ ಏರ್ ಫಾಲ್ ಆಗ್ತಿದ್ರೆ, ಸಿಕ್ಕಾಪಟ್ಟೆ ತಲೆ ನೋವ್ತಿದ್ರೆ, ಅಥವಾ ತಲೆ ಸುತ್ತು ಬರೋದು, ಅಥವಾ ನರಗಳು ಈ ಥರ ಕೈಗಳೆಲ್ಲ ನಡ್ಗಕ್ಕೆ ಸ್ಟಾರ್ಟ್ ಆಗೋದು, ಈ ಥರ ಆಗ್ತಿದ್ರೆ ದಯವಿಟ್ಟು ಯಾವುದೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ದಯವಿಟ್ಟು ಮೊದಲು ಹೋಗಿ ವಿಟಮಿನ್ B12 ಮತ್ತು ವಿಟಮಿನ್ D ಮೊದಲು ಚೆಕ್ ಮಾಡಿಸಿ. ಇವೆರಡು ಹೆಣ್ಮಕ್ಳಿಗಂತೂ ತುಂಬ ಇಂಪಾರ್ಟೆಂಟ್.
ಇದನ್ನು ಚೆಕ್ ಮಾಡಿಸ್ಬಿಟ್ಟು ನಿಮಗೆ ತುಂಬ ಕಡಿಮೆ ಇದೆ ಅಂದರೆ ಟ್ಯಾಬ್ಲೆಟ್ ತೊಗೊಳ್ಳಿ, ವಿಟಮಿನ್ B12 ಮತ್ತು ವಿಟಮಿನ್ D3. ಓಕೆ, ಸ್ವಲ್ಪ ನಾರ್ಮಲ್ ಆಗಿದೆ ಅಂದರೆ ಸ್ವಲ್ಪ ಬಿಸಿಲಲ್ಲಿ ಕೂತ್ಕೊಳ್ಳೋದು, ಅಥವಾ B12 ಅಂದರೆ ಲಿವರು, ಕೋಳಿ ಚಿಕನ್ ಲಿವರು, ಹಾಲು, ಮೊಸರು, ಪನ್ನೀರ್, ಮತ್ತು ಇನ್ನೂ ಫಿಶ್, ಈ ಥರ ಮೀಟಲ್ಲಿ ಇದೆ ಗೈಸ್ ವಿಟಮಿನ್ B12. ನಾನೀಗ ನಾಳೆ ಲಿವರ್ ತರಿಸ್ಕೊಳ್ತೀನಿ. ಆ್ಯಕ್ಚುಲಿ ಅಷ್ಟು ಒಂದು ಬಾಡಿ ಈಗ ಇದಾಗ್ಬಿಟ್ಟಿದ್ದು, ಹೆಂಗಾರು ಮಾಡಿ ವಿಟಮಿನ್ B12 ಬರ್ಸ್ಕೋಬೇಕು. ನನ್ನ ಈ ಕಡೆ ಟ್ಯಾಬ್ಲೆಟು ತೊಗೊಳಕ್ಕಾಗ್ತಿಲ್ಲ ನನ್ನ ಬಾಡಿಗೆ. ಆ ರೇಂಜಲ್ಲಿದೆ ನನ್ನ ಬಾಡಿ. ಹೆಂಗಾರು ಈಗ ಫುಡ್ಡಲ್ಲೇ ನಾನು ಬರ್ಸ್ಕೋಬೇಕು. ಡೈಲಿ ಬಿಸಿಲಲ್ಲಿ ಕೂತ್ಕೊಳ್ತೀನಿ, ವಿಟಮಿನ್ D ತೊಗೊಳ್ತೀನಿ. ಡೈಲಿ ಒಂದು 10 ಮಿನಿಟ್ಸ್, ಒಂದು 1/4 ಗಂಟೆ ಬಿಸಿಲಲ್ಲಿ ಕೂತ್ಕೊಳ್ತೀನಿ. ನನ್ನ ಮಗನ ಸ್ಕೂಲ್ಗೆಲ್ಲ ಬಿಟ್ಬಿಟ್ಟು ಬರೋಕ್ಕೆ ಹೋದಾಗ ಬಿಸಿಲೆಲ್ಲ ಹೋಗಿ ಬರ್ತೀನಿ, ಕರ್ಕೊಬರೋದಕ್ಕೆ ಹೋಗ್ತೀವಿ, ಬಿಸಿಲಲ್ಲೇ ಹೋಗ್ಬಿಟ್ಟು ಬರ್ತೀನಿ. ಸೊ ಏನೇ ಆಗಲಿ ಒಂದು 10 ನಿಮಿಷ ಬಿಸಿಲಲ್ಲಿ ನಾನು ಕೂತ್ಕೊಳ್ತೀನಿ ಡೈಲಿ. ವಿಟಮಿನ್ ಡಿನ ಹಂಗೋ ಪಡ್ಕೊಳ್ತಿದ್ದೀನಿ. ಬಟ್ ವಿಟಮಿನ್ B12 ಅಪ್ಪ ನಂಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ. ಅದಲ್ಲದೆ ನಂಗೆ ಸಿಕ್ಕಾಪಟ್ಟೆ ಗ್ಯಾಸ್ಟ್ರಿಕ್ ಇದೆ. ಗ್ಯಾಸ್ಟ್ರಿಕ್ ಅಂದರೆ ಅಯ್ಯೋ ಆಮೇಲೆ ತಿನ್ನೋಣ ಬಿಡು, ಇವರೆಲ್ಲ ಹೋದ್ಮೇಲೆ ತಿನ್ನೋಣ ಬಿಡು, ಮತ್ತು ಏನೋ ಒಂಥರ ಹೊಟ್ಟೆ ತುಂಬ್ದಂಗೆ ಇದೆ, ಈಗೇನು ಊಟ ಮಾಡೋದು ಬೇಡ, ಈ ಥರ ಮಾಡಿ ಇವತ್ತು ಫುಲ್ಲು ಗ್ಯಾಸ್ಟ್ರಿಕ್ ಬಡ್ಸ್ಕೊಬಿಟ್ಟಿದ್ದೀನಿ ನಾನು. ಬಾಯಲ್ಲಿ ತೇಗಿ ಯಾವಾಗಲೂ ತಿಂದರೆ ಸಾಕು, ಬಾಯಲ್ಲಿ ತೇಗು. ಈಗ ಇದ್ಮೇಲೆ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಪಕ್ಕಾ ಟೈಮಿಂಗ್ ನಾನು ಊಟ ಮಾಡಬೇಕು. ಅಂದರೆ ಬೆಳಗ್ಗೆ 9-9:30 ಅಷ್ಟರಲ್ಲಿ ಊಟ ಮಾಡಿಬಿಡ್ಬೇಕು, ಟಿಫನ್ ಮಾಡಿಬಿಡ್ಬೇಕು. ಅದೇ ರೀತಿ 1-1:30 ಅಷ್ಟರಲ್ಲಿ ಊಟ ಮಾಡಿಬಿಡ್ಬೇಕು. ಈ ಥರ ಇನ್ಮೇಲೆ ಪಕ್ಕಾ ಇಟ್ಕೊಂಡಿದ್ದಾದ್ಮೇಲೆ ಸಂಜೆ ಒಂದು 7-7:30 ಅಷ್ಟರಲ್ಲೆಲ್ಲ ನೈಟ್ ಡಿನ್ನರ್ ಕೂಡ ಮುಗಿಸಿರ್ಬೇಕು ಅಂತ ಇನ್ಮೇಲೆ ಡಿಸೈಡ್ ಮಾಡಿದ್ನಿ. ಆದಷ್ಟು ಇನ್ಮೇಲೆ ಇದೊಂದು ಫಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಊಟ ಅಂದರೆ ಹೆಲ್ತಿಯಾಗಿರೋ ಫುಡ್ ತಿನ್ನಬೇಕು ಅಂತ ಕೂಡ ಡಿಸೈಡ್ ಮಾಡಿದ್ನಿ. ದಯವಿಟ್ಟು ಯಾವ್ದಾರು ಹೆಣ್ಮಕ್ಳು ಇದನ್ನು ನೋಡ್ತಿದ್ರೆ, ನಿಮ್ಗೆ ಯಾರು ಕೈ ಈ ಥರ ನಡ್ಗೋದು ಈ ಥರ ಎಲ್ಲ ಸ್ಟಾರ್ಟ್ ನೋಡಿ ಹೆಂಗೆ ಇಟ್ಕೊಂಡಿದ್ನ, ಅದಕ್ಕೆ ಅದೇ ಭಕ್ತಿ ಇರುತ್ತೆ, ಕೈಗಳು ಅವ್ರ ಕವಿ ಶೇಕ್ ಆಗ್ತಿರುತ್ತೆ. ನಂಗೆ ನಿಜ ನನಗೆ ಈ ವಯಸ್ಸಿಗೆ ಈ ರೇಂಜಿಗೆ ಅಂದರೆ ಅಪ್ಪ ನಂತೂ ಡಿಪ್ರೆಸ್ಡ್ ಅಂದರೆ ನನ್ನ ತಲೆಯಲ್ಲಿ ಏನಾದರೂ ಒಂದು ಓಡ್ತಾನೆ ಇರುತ್ತೆ ಗುರು, ಏನಾದರೂ ಒಂದು ಓಡ್ತಾನೆ ಇರುತ್ತೆ. ಓಕೆ ಖಾಲಿ ಇಡೋಣ, ಓಕೆ ಶಾಂತವಾಗಿ ಇರೋಣ ಅಂತ, ಓಕೆ ಧ್ಯಾನ ಮಾಡೋಣ ಅಂತ ಕೂತ್ಕೊಂಡು ತಳ್ಳಿ ಏನಾರು ಓಡ್ತಿರುತ್ತೆ. ಯಾವ ರೇಂಜಿಗಿದೆ ಅಂದರೆ ನನ್ನ ತಲೆ ಎಲ್ಲ ತುಂಬ್ಕೊಬಿಟ್ಟಿದೆ, ಒಳ್ಳೆ ಕಸ ಕಡ್ಡಿ ಎಲ್ಲ ತುಂಬ್ಕೊಂಡಂಗೆ ಆಗ್ಬಿಟ್ಟಿದೆ. ಏನು ಮಾಡಬೇಕು ಏನು ಬಿಡಬೇಕು ಒಂದು ಗೊತ್ತಾಗ್ತಿಲ್ಲ. ಸೊ ಈ ಥರ ಇದೆ ನನ್ನ ಈಗಿನ ಪರಿಸ್ಥಿತಿ. ನಿಮ್ಗೆ ಯಾರಿಗಾರು ಇದ್ದರೆ ದಯವಿಟ್ಟು ಹೋಗಿ ಟ್ಯಾಬ್ಲೆಟ್ ತೊಗೊಳ್ಳಿ, 100% ಟ್ಯಾಬ್ಲೆಟ್ ತೊಗೊಳ್ಳಿ. ವಿಟಮಿನ್ B12, ವಿಟಮಿನ್ D ನಾನು ತಗೊಳ್ಳೋ ಪರಿಸ್ಥಿತಿ ಇಲ್ಲ, ಬಟ್ ನೀವುಗಳು ತಗೊಳ್ಳಿ. ತುಂಬ ಕಡಿಮೆ ಇದೆ, ಇಲ್ಲ ಒಂದು ಮೀಡಿಯಮಲ್ಲಿ ಇದೆ ಅಂದರೆ ಆದಷ್ಟು ಫುಡ್ಡು ಇಲ್ಲ ವಿಟಮಿನ್ D ಬಿಸಿಲಲ್ಲಿ ಕೂತ್ಕೊಂಡು ತಗೊಳ್ಳಿ. ಸ್ವಲ್ಪ ಒಂದು ರೇಂಜಿಗೆ ಮೀಡಿಯಮ್ ಆಗಿದೆ ಅಂದರೆ 100% ನಿಮ್ಮದು ರಿಕವರಿ ಆಗುತ್ತೆ. ತುಂಬ ಲೋ ಇದ್ದರೆ ರಿಕವರಿ ಆಗೋದು ತುಂಬ ಕಷ್ಟ ಆಗುತ್ತೆ. ನಂದು ತುಂಬ ಲೋ ಇದೆ, ಆದರೂ ನಾನು ಫುಡ್ಡಲ್ಲೇ ತಗೊಳ್ಬೇಕಾಗಿದೆ, ಏನೂ ಮಾಡೋಕ್ಕಾಗೋದಿಲ್ಲ. ಟ್ಯಾಬ್ಲೆಟ್ ಅಷ್ಟು ನನ್ನ ಬಾಡಿಗೆ ಸೆಟ್ ಆಗ್ತಿಲ್ಲ. ಎಂಥ ಪರಿಸ್ಥಿತಿಲಿ ಇದ್ದೀನಿ ಅಂದರೆ ಓ ಗಾಡ್. ನೋಡೋಣ, ಈಗ ಮತ್ತೆ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀನಿ. ತಗೋಬೋದಾ, ಇಷ್ಟು ಈ ಮಟ್ಟಿಗೆ ಆಗಿದೆ ಅಂದರೆ 100% ನಾನು ಡಾಕ್ಟರ್ನ ಇನ್ನೊಂದ್ಸಲ ಭೇಟಿ ಮಾಡಿ ಟ್ಯಾಬ್ಲೆಟ್ ತೊಗೊಳ್ಳೇಬೇಕಾಗುತ್ತೆ ವಿಟಮಿನ್ B12. ಅದು ಅಲ್ಲದೆ ಇನ್ನೊಂದು ಸ್ವಲ್ಪ ಇತ್ತೀಚೆಗೆ ಇವರೆಲ್ಲ ಸೆಲೆಬ್ರಿಟಿಗಳೆಲ್ಲ ಶುಗರ್ ತಿನ್ನಬೇಡಿ ಅಂತ ಹೇಳ್ತಾರೆ. ದಯವಿಟ್ಟು ಆ ಕೆಲಸ ಮಾಡಲೇಬೇಡಿ. ಆದಷ್ಟು ಫುಡ್ಡಲ್ಲಿ ಒಂದು ವಾರಕ್ಕೊಂದ್ಸಲ ಗುಲಾಬ್ ಜಾಮೂನ್ ಮಾಡ್ಕೊಂಡು ತಿನ್ನೋದು, ಅಥವಾ ಶುಗರೇ ತಿನ್ನಬೇಡಿ ಅಂತೆಲ್ಲ, ಇದು ಬೆಲ್ಲ ಹಾಕ್ಕೊಂಡು ಏನಾದ್ರು ಸ್ವೀಟ್ ಈ ಥರ ಮಾಡಿ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗೋಗುತ್ತೆ ಗೈಸ್. ಶುಗರ್ ಲೆವೆಲ್ ಕಡಿಮೆ ಆದ್ರಂತೂ ಯಾವ ರೇಂಜಿಗೆ ಇರುತ್ತೆ ಅಂತ ನಮ್ಮ ಬಾಡಿ, ಶುಗರ್ ಲೆವೆಲ್ ಕಡಿಮೆ ಆದ್ರೂ ಕೈಯೆಲ್ಲ ನಡಗೋದು ಅಥವಾ ತಲೆ ಸುತ್ತು ಬರೋದು, ಈ ರೇಂಜಿಗೆ ಆಗುತ್ತೆ ಅದು ಕೂಡ. ಸೊ ಸೆಲೆಬ್ರಿಟಿಗಳದೆಲ್ಲ ನಂಬೇಡಿ, ಆದಷ್ಟು ಸ್ವೀಟು ಇರಬೇಕು ಬಾಡಿಲಿ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗನ್ಸಿದ್ದು ನಾನು ಹೇಳಿದ್ದೀನಿ, ನನ್ನ ಬಾಡಿಲಿ ಆಗ್ತಾ ಇರೋದು ನಾನು ನಿಮ್ಗೆ ಹೇಳಿದ್ದೀನಿ. ಇದ್ರ ಮೇಲೆ ನಿಮ್ಮ ಇಷ್ಟ, ಆದಷ್ಟು ಚೆಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದೀನಿ. ನಿಮ್ಗೆ ಯಾರಿಗಾರಿಗೆ ಈ ಥರ ಆಗ್ತಿದೆ, ಯಾರ್ಯಾರು ಚೆಕ್ ಮಾಡಿಸಿದ್ದೀರಾ ಅವರೆಲ್ಲ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೂ ಏನಾದರೂ ನಿಮಗೆ ತುಂಬ ಚೆನ್ನಾಗಿ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, B12 ಹೆಚ್ಚಾಗೋದಕ್ಕೆ ಇನ್ನೂ ಚೆನ್ನಾಗಿರೋ ಫುಡ್ ಯಾವುದಾದ್ರು ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಗಾಡ್.